ಖುಷಿ ಆಯಿತು. ಬಲರಾಮ್ ಪ್ರಮುಖ ಪಾತ್ರ ಜನ ಇಷ್ಟಪಟ್ಟಿದೆ ನಿಮ್ಮ ಪಾತ್ರನ, ಎಷ್ಟು ಖುಷಿ ಆಯಿತು? ತುಂಬ ಖುಷಿ ಇದೆ ಸರ್. ಒಬ್ಬ ಆರ್ಟಿಸ್ಟ್ಗೆ ಇದಕ್ಕಿಂತ ಇನ್ನೇನು ಬೇಕು, ಒಂದು ಪಾತ್ರದಿಂದ ಗುರುತಿಸ್ತಾರೆ ಅಂದರೆ. ನಿನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ, ಅಂದರೆ ಡಾಲಿ ಧನಂಜಯ್ ಅವರು ಫಸ್ಟ್ ಬಂದಾಗ ಒಂದು ಡಾಲಿ ಅಂತ ಒಂದು ಏನು ಹೆಸರು ಬಂತು, ಆ ಥರ ಕತ್ತಿ ಅಂತ ಇದೊಂದು ಹೆಸರು ಇವಾಗ ಬರುತ್ತೆ ಅಂತ ನೆಕ್ಸ್ಟ್ ಹೇಳ್ತಾಯಿದ್ರು. ಐ ಫೆಲ್ಟ್ ವೆರಿ ಹ್ಯಾಪಿ. ಈ ಥರ ಒಂದು ನೀವುಗಳು ಕೊಡೋವಂಥ ಒಂದು ಖುಷಿಯಿಂದನೇ ನಾವು ಆರ್ಟಿಸ್ಟ್ಗಳು ಒಂದು ಹೆಸರಾಗಲಿ ಒಂದು ಸೌಂಡ್ ಆಗಲಿ ಮಾಡೋದಕ್ಕಾಗೋದು. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದ ಎಂಟೈರ್ ಮೀಡಿಯಾ ಟೀಮ್, ಬಿಕಾಸ್ ನೀವುಗಳು ನಮ್ಮನ್ನು ಜನರಿಗೂ ತಲುಪಿಸ್ತಾ ಇದ್ದೀರಾ ಆ್ಯಂಡ್ ನಮ್ಮ ಪಾತ್ರನ ತಲುಪಿಸ್ತಾ ಇದ್ದೀರಾ. ಆಲ್ ಕ್ರೆಡಿಟ್ ಗೋಸ್ ಟು ಯು ಗೈಸ್. ಎಸ್ ಮೇಡಮ್, ಡೆಫಿನೆಟ್ಲಿ. ಬಿಕಾಸ್ ನಾನು ಮಾಡ್ತಾ ಇದ್ದಂಥ ಅಷ್ಟು ಪಾತ್ರಗಳು ನೀವು ನೋಡ್ದಂಗೆ ಒಂದು ಕ್ಲಾಸಿಕ್ ಗ್ಯಾಂಗ್ಸ್ಟರ್ ಇರ್ಬೋದು, ಸ್ಮಗ್ಲರ್ದು, ಅದು ಬರೀ ಬ್ಲೇಸರ್ಗಳು ಹಾಕ್ಕೊಂಡು ರಾಯಲ್ ಕಾರ್ಸ್ನಲ್ಲಿ ಪ್ರೀಮಿಯಂ ಕಾರ್ಸ್ನಲ್ಲಿ ಹಿಡಿಯೋ ಥರ ಒಂದು ಕ್ಯಾರೆಕ್ಟರ್ಸ್ ಮಾಡ್ತಿದ್ದೆ. ಬಟ್ ಇಲ್ಲಿ ಒಂದು ಲುಂಗಿ ಹಾಕ್ಕೊಂಡು ಒಂದು ಬಿಡಿ ಹಿಡ್ಕೊಂಡು ಆ ರಾನೆಸ್ಸು ಮಾಡೋದಕ್ಕೆ ತುಂಬ ಖುಷಿ ಆಯಿತು. ಆ್ಯಂಡ್ ಐ ಎಂಜಾಯ್ ದ ಕ್ಯಾರೆಕ್ಟರ್ ಕಂಪ್ಲೀಟ್ಲಿ. ಬಲರಾಮನ್ಗೆ ಟಕಾಪರ್ ಕೊಟ್ಕೊಂಡು ಕತ್ತಿ ನಿಂತ್ಕೊಂಡು ಸಿನಿಮಾದ ಕೊನೆ ತನಕ ಇರೋದಿದೆಯಲ್ಲ, ಅದು ಭಾಳ ಕಷ್ಟದ. ಯಾಕಂದರೆ ಬೇರೆ ಬೇರೆ ಡಾನ್ಗಳೆಲ್ಲ ಇರ್ತಾರೆ, ಅದನ್ನೆಲ್ಲ ಮೀರಿ ಕತ್ತಿನ ಇದು ಮಾಡೋದಿದೆಯಲ್ಲ, ಟಕಾಪರ್ ಕೊಡೋದಿಲ್ಲ, ಅದು ಭಾಳ ಕಷ್ಟ. ಹೈಲೈಟ್ ಆಗಿ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಬಿಕಾಸ್ ಈ ಸ್ಟೋರಿ ಡಿಸೈನ್ ಆಗಿದೆ ಆ ರೀತಿ. ಆ್ಯಂಡ್ ಆಲ್ಸೋ ಒಂದು ವಿನೋದ್ ಸರ್ ಮತ್ತು ಚೈತನ್ಯ ಸರ್ ಹೇಳೋ ಪ್ರಕಾರ ವಿಲನ್ ಎಷ್ಟು ಸ್ಟ್ರಾಂಗ್ ಆಗಿರ್ತಾನೋ ಅಷ್ಟು ಸ್ಟ್ರಾಂಗ್ ಆಗಿ ಹೀರೋನು ಕಾಣಿಸ್ಕೊಳೋದು. ಆ್ಯಂಡ್ ನೀವು ನೋಡಿದಾಗ ಈ ಸಿನಿಮಾನಲ್ಲಿ ದೆರ್ ಇಸ್ ನೋ ಹ್ಯಾಪಿ ಎಂಡಿಂಗ್ ಥರ ಇಲ್ಲ. ಪ್ರತಿ ಸಲಿನೂ ಹೀರೋನೇ ಗೆಲ್ಲಬೇಕು, ವಿಲನ್ ಸೋಲ್ಬೇಕು ಅಥವಾ ಆ ಥರ ಒಂದು ಪ್ರೊಸೀಜರ್ನಲ್ಲಿ ಹೋಗಿಲ್ಲ. ತುಂಬ ಡಿಫ್ರೆಂಟಾಗಿ ಮಾಡಿರುವಂಥ ಸಿನಿಮಾ. ಆ್ಯಂಡ್ ನನ್ನ ಕ್ಯಾರೆಕ್ಟ್ರನ್ನ ತುಂಬ ಪಾಲಿಷ್ ಮಾಡಿ ಬಾಡಿ ಲ್ಯಾಂಗ್ವೇಜು, ಸ್ಲ್ಯಾಂಗು ಎಲ್ಲ ಪಾಲಿಷ್ ಮಾಡಿ ಇವಾಗ ಆ್ಯಕ್ಚುಲಿ ತಮಿಳು ಮಾತಾಡೋದಕ್ಕೆ ಶುರು ಮಾಡಿದ್ದೀನಿ. ಸಾಮಾನ್ಯವಾಗಿ ಒಂದು ಸಿನಿಮಾ ಅಂದರೆ ಅದರಲ್ಲಿ ಹೀರೋನೇ ಗೆಲ್ಲೋದು ಕ್ಲೈಮ್ಯಾಕ್ಸಲ್ಲಿ, ಬಟ್ ಈ ಸಿನಿಮಾದಲ್ಲಿ ಹೀರೋ ಅಲ್ಲ ವಿಲನ್ ಗೆಲ್ತಾರೆ. ಅದು ನಾನು ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಮೇಡಮ್. ಆ್ಯಂಡ್ ಎಸ್, ಆ ಒಂದು ಕ್ಯಾರೆಕ್ಟರ್ನ ಓಪನ್ ಬಿಟ್ಟಿರೋದು ನಂಗೆ ತುಂಬ ಖುಷಿ ಆಯಿತು. ಆ್ಯಂಡ್ ನೀವು ನೋಡಿದಂಗೆ ಕ್ಲೈಮ್ಯಾಕ್ಸ್ವರೆಗೂ ಆ ಕತ್ತಿ ಅನ್ನೋ ಪಾತ್ರ ಎಲ್ಲಿ ಬಂದ್ರೂ ಒಂದು ಎಫೆಕ್ಟ್ ಇದೆ. ಸುಮ್ಮನೆ ಬಂತು ಅಥವಾ ಇರಬೇಕು ಸೀನಲ್ಲಿ ಅಂತ ಇಟ್ಕೊಂಡಿದ್ದಾರೆ ಅಂತಿಲ್ಲ. ಪ್ರತಿಯೊಂದು ಸೀನು ತುಂಬ ಇಂಪ್ಯಾಕ್ಟ್ಫುಲ್ ಆಗಿದೆ, ಕತೆಗೆ ಬೇಕಾಗಿರೋ ಥರ ಇದೆ. ಸೊ ಕತೆ ಫ್ಲೋನಲ್ಲಿ ತುಂಬ ಚೆನ್ನಾಗಿ ಹೋಗಿದೆ. ವಿನೋದ್ ಸರ್ ಅವರು ಆ್ಯಕ್ಟಿಂಗ್ ಇರ್ಬೋದು, ಆ್ಯಂಡ್ ಎಲ್ಲ ಪ್ರತಿಯೊಂದು ಪಾತ್ರಗಳನ್ನು ಅಷ್ಟೇ ಸ್ಟ್ರಾಂಗ್ ಆಗಿ ಮಾಡಿದ್ದಾರೆ. ಎವ್ರಿ ಕ್ಯಾರೆಕ್ಟರ್ ಹೂ ಇಸ್ ದೇರ್ ಇನ್ ದಿಸ್ ಮೂವಿ ಅಷ್ಟೇ ರೆಕಗ್ನಿಷನ್ ಇದೆ. ಸೊ ಐ ರಿಯಲಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್ ಮೂವಿ. ಲವ್ ಜಾಸ್ತಿ ಆದಂಗಿದೆ, ಲಾಂಗ್ ಬಿಟ್ಟು ಇವಾಗ ಕತ್ತಿ ಆಗಿದೆ ಸರ್. ಈ ಥರ ಪಾತ್ರ ಮಾಡುವಾಗ ಒಂದು ಕಷ್ಟದ ವಿಚಾರ ಏನಂದರೆ, ಆ್ಯಕ್ಟಿಂಗ್ ಮಾಡುವಾಗ ಮಾತಾಡ್ಬೋದು, ಹೆಂಗಲ್ಲಿ ಲಿಪ್ಸಿಂಗ್ ಒಳಗೆ ಲಾಸ್ಟಲ್ಲಿ ಕ್ಯಾಮ್ರಾ ಇರುತ್ತೆ, ಡಬ್ಬಿಂಗ್ ಮಾಡೋದಿಲ್ಲ, ಸ್ಪೀಡಾಗಿ ಮಾತಾಡೋದು ತಮಿಳು ಕನ್ನಡ, ಅದು ಭಾಳ ಕಷ್ಟ. ತಮಗೆ ಎಷ್ಟು ಕಷ್ಟ ಕೊಡ್ತದೆ? ಇಲ್ಲ ಸರ್, ಬಿಕಾಸ್ ನೋಡಿ ಡಬ್ಬಿಂಗ್ ಮಾಡೋವಾಗಲೂ ಕೂಡ ವಿನೋದ್ ಸರ್ ಅಲ್ಲಿ ಡಬ್ಬಿಂಗ್ ಸ್ಟುಡಿಯೋನಲ್ಲಿ ವೆಯ್ಟ್ ಮಾಡ್ಕೊಂಡಿದ್ದು ಆ ಲ್ಯಾಂಗ್ವೇಜ್ನ ಕರೆಕ್ಷನ್ಸ್ ಮಾಡೋದಾಗಲಿ, ಸ್ಲ್ಯಾಂಗ್ ಮಾತಾಡುವಾಗ ತಮಿಳು ಇವಾಗ ಪ್ರೆಸೆಂಟ್ ತಮಿಳು ಬಂದುಬಿಡ್ತಿತ್ತು. ಬಟ್ 80s ತಮಿಳೇ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಆ ಸ್ಲ್ಯಾಂಗ್ನಲ್ಲೇ ಮಾತಾಡಬೇಕು ಅಂತ ಒಂದಷ್ಟು ಕರೆಕ್ಷನ್ಸ್ ಮಾಡಿ ಅದೊಂದು ವೀಡಿಯೋನೇ ಇದೆ. ಅಲ್ಲಿ ಶೋ ಟು ಯು ಗೈಸ್. ಬಿಕಾಸ್ ಡಬ್ಬಿಂಗ್ ಸ್ಟುಡಿಯೋನಲ್ಲಿ ಎಷ್ಟು ಸರ್ಕಸ್ ಮಾಡಿದ್ದೀವಿ ಅದು ತೆಗೆಯೋದಕ್ಕೆ ಅಂದರೆ ಇವತ್ತು ಪರದೆ ಮೇಲೆ ನೀವು ನೋಡ್ತಾ ಇದ್ದೀರ. ಅದ್ರ ಈಗ ಈ ಹಿಂದೆ ದರ್ಶನ್ ಅವರ ಡೆವಿಲ್ ಸಿನಿಮಾದಲ್ಲಿ ವಿಲನ್ ಶೇಡಲ್ಲಿ ಕಾಣಿಸ್ಕೊಂಡಿದ್ರು, ಈಗ ವಿನೋದ್ ಪ್ರಭಾಕರ್ ಸರ್ ಜೊತೆ ವಿಲನ್ ಶೇಡಲ್ಲಿ ಎಷ್ಟು ಖುಷಿ? ತುಂಬ ಖುಷಿ ಇದೆ ಸರ್. ದಿಸ್ ಇಸ್ ಗ್ರೋತ್. ಅಂದರೆ ಇದಕ್ಕೂ ಏನು ಡಿಫ್ರೆನ್ಸ್ ಅನ್ನಿಸ್ತು ಸರ್? ಡೆವಿಲ್ನಲ್ಲಿ ಇಟ್ ವಾಸ್ ಅ ಪೊಲಿಟಿಷಿಯನ್, ಅಂದರೆ ನಾಟ್ ಅ ಹಂಬಲ್ ಪೊಲಿಟಿಷಿಯನ್ದು. ಒಂದು ಏನಿಗೆ ಹೇಳಿ ನೆಗೆಟಿವ್ ಪೊಲಿಟಿಷಿಯನ್ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೆ. ಆ್ಯಂಡ್ ಇದರಲ್ಲಿ ಇಟ್ ಈಸ್ ಕಂಪ್ಲೀಟ್ಲಿ ಲೋಕಲ್. ಅಂದರೆ ನನಗೆ ಆ ಫ್ರೀಡಮ್ ಇತ್ತು, ಏನು ಬೇಕಾದರೂ ಮಾಡ್ಬೋದು, ಹೇಗೆ ಬೇಕಾದ್ರೂ ಮಾಡ್ಬೋದು ಅನ್ನೋ ಫ್ರೀಡಮ್. ಅದು ಈ ಪಾತ್ರಕ್ಕೆ ತುಂಬ ಚೆನ್ನಾಗಿ ಒಂದು ಡಿಸೈನ್ ಮಾಡಿದೆ. ಹೇಳಿ ಸರ್. ತುಂಬ ಯಾಕಂದರೆ ಆನೆ ಬಂತು, ಅದು ರಿಜಿಸ್ಟರ್ ಆಗಿದೆ, ಕೊನೆಗೆ ಬರಟ ಇದೆ. ಹೇಳಿ ಸರ್. பல்ராமன தினಗಳು இது தியேட்டரில் ரிலீஸ் ஆகிருக்கு. எல்லாம் வந்துட்டு தியேட்டரில் பாருங்க, ரொம்ப நல்லா இருக்குது. பார்த்த உடனே என்னை பற்றி கொஞ்சம் பேசுங்க, என்ன புரிஞ்சுதா? ஓட்டா? தேங்க்யூ.